ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಅರಣ್ಯ ಇಲಾಖೆ ಶಾಕ್ ಎದುರಾಗಿದೆ. ಕೃಷಿಕರಿಗೆ ಆತಂಕ ಹುಟ್ಟಿಸಿದಂಥ ಅರಣ್ಯ ಇಲಾಖೆಯ ನೋಟಿಸ್ 50 ವರ್ಷಗಳ ಕೃಷಿ ಭೂಮಿಗೆ ಅರಣ್ಯ ಭೂಮಿ ಅಂತ ನೋಟಿಸ್ ನೀಡಲಾಗಿದೆ. 50 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಸಾಗುವಳಿ ಚೀಟಿ ಇಟ್ಟುಕೊಂಡು ಕಂದಾಯ ಕಟ್ಟಿಕೊಂಡು 2-3 ತಲೆಮಾರುಗಳಿಂದ ಆ ಕೃಷಿ ಭೂಮಿಯಲ್ಲಿ ಬದುಕಿದ ಮೇಲೆ ಅದು ಅರಣ್ಯ ಭೂಮಿ ಅಂತ ನೋಟಿಸನ್ನು ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಬೆಳ್ಳೂರು ಬೈಲ್ ಗ್ರಾಮಸ್ಥರಿಗೆ ನೋಟಿಸನ್ನು ನೀಡಲಾಗಿದೆ. ಬದುಕು ಕಟ್ಟಿಕೊಂಡ ಭೂಮಿ ಅದು ಈಗ ಅರಣ್ಯ ಪಾಲಾಗುವ ಭೀತಿ ಇದೆ. ಮುಂದೆ ನಮ್ಮ ಗತಿಯೇನು, ನಮ್ಮ ಪಾಡೇನು ಅಂತ ಹೇಳಿ ಕಂಗಾಲಾಗಿದ್ದಾರೆ ಅನ್ನದಾತರು. ದಶಕಗಳಿಂದ ವಾಸವಾಗಿದ್ದಂಥ ಭೂಮಿ ಅದು ಅರಣ್ಯ ಇಲಾಖೆದು ಅಂತ ನೋಟಿಸ್ ಕೊಡಲಾಗಿದೆ. 35 ಕುಟುಂಬಗಳಿಗೆ ತಮ್ಮ ಭೂಮಿಯನ್ನು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಹಕ್ಕು ಪತ್ರ ಪಡೆದಂತಹ ಭೂಮಿಯೂ ಈಗ ಅರಣ್ಯ ಇಲಾಖೆ ಪಾಲಾಗುವ ಭೀತಿ ಇದೆ. ಸರ್ವೆಯಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಭೂಮಿ ಅಂತ ಹೇಳಿ ಮಾಹಿತಿಯನ್ನು ನೀಡಲಾಗಿದೆ. ಆದರೆ ಅನೇಕ ವರ್ಷಗಳ ಹಿಂದೆ ಅಕ್ರಮ ಸಕ್ರಮದ ಮೂಲಕ ಈ ಭೂಮಿಯನ್ನು ಪಡೆದಿದ್ರು ಜನ. ಈಗ ಆ ಭೂಮಿಯೂ ಕೂಡ ಅರಣ್ಯ ಇಲಾಖೆಗೆ ಸೇರಿದ್ದು ಒತ್ತುವರಿ ತೆರವು ಮಾಡಿ ಅಂತ ನೋಟಿಸನ್ನು ನೀಡಲಾಗಿದೆ. ಸದ್ಯ ಅರಣ್ಯ ಇಲಾಖೆ ನೋಟಿಸ್ ವಿರುದ್ಧ ಕಾನೂನು ಹೋರಾಟಕ್ಕೆ ಬೆಳ್ಳೂರು ಬೈಲು ಜನ ಸಜ್ಜಾಗಿದ್ದಾರೆ. ಅವರ ಗ್ರಾಮದ ಸಮೀಪದಲ್ಲಿರುವಂಥ ಬೆಳ್ಳೂರು ಬೈಲು ಅನ್ನುವಂಥ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ವರ್ಸಸ್ ಇಲ್ಲಿನ ಜನರು ಅಥವಾ ಕೃಷಿಕರು ಅನ್ನುವಂಥ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ. ಅನೇಕ ವರ್ಷಗಳಿಂದ ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ದಂಥ ಈ ಭಾಗದ ಜನರಿಗೆ ಈಗ ಅರಣ್ಯ ಇಲಾಖೆ ನೀಡಿರುವಂಥ ಒಂದು ನೋಟಿಸ್ ನಿಜಕ್ಕೂ ಕೂಡ ಆತಂಕವನ್ನು ನಿರ್ಮಾಣ ಮಾಡಿದೆ. ಇಷ್ಟು ವರ್ಷ ಇವರು ಜೀವನ ನಡೆಸಿದಂಥ ಈ ಒಂದು ಕೃಷಿ ಭೂಮಿ ಅದು ಅರಣ್ಯ ಇಲಾಖೆಗೆ ಸೇರಿರುವಂಥದ್ದು. ಹಾಗಾಗಿ ನೀವು ಇಲ್ಲಿಂದ ಒಕ್ಕಲೇಳಬೇಕು ಅನ್ನುವಂಥ ರೀತಿಯಲ್ಲಿ ಅವರಿಗೆ ಸದ್ಯ ಅರಣ್ಯ ಇಲಾಖೆ ಶಿಫಾರಸನ್ನು ಮಾಡಿರೋದು ಇವರ ಆತಂಕಕ್ಕೆ ಕಾರಣವಾಗಿದೆ. 100 ವರ್ಷದಿಂದ ನಮ್ಮ ಹಿರಿಯರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಒಂದು ಹಂತದಲ್ಲಿ ಈ ಭೂಮಿ ಏನಿತ್ತು ಇದು ನಮ್ಮ ಹೆಸರಿಗೂ ಕೂಡ ಆಗಿತ್ತು, ನಮ್ಮ ಅಸ್ತಿತ್ವದಲ್ಲಿತ್ತು. ಈಗ ಏಕಾಏಕಿ ಅರಣ್ಯ ಇಲಾಖೆಯವರು ಬಂದು ಸರ್ವೆಯಲ್ಲಿ ಇದು ಅರಣ್ಯ ಇಲಾಖೆಗೆ ಸೇರಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಎಲ್ಲಿಗೆ ಹೋಗೋದು, ಏನು ಮಾಡೋದು? ಕೃಷಿಯೇ ನಮ್ಮ ಜೀವನದ ಆಧಾರ ಸ್ತಂಭ, ಅದನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋದಕ್ಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಆಳಲನ್ನು ತೋಡಿಕೊಳ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮನಿಗೆ ಗ್ರಾಮಸ್ಥರಿದ್ದರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾಕೆ ಏಕಾಏಕಿ ಅರಣ್ಯ ಇಲಾಖೆಯವರು ಈ ಭೂಮಿ ಅವರಿಗೆ ಸೇರಿದ್ದು ಅಂತ ವಾದ ಮಾಡ್ತಾ ಇದ್ದಾರೆ? ಸರ್, ನಮಗೆ ಅಜ್ಜನ ಕಾಲದಿಂದ ಬಂದಂಥ ಒಂದು ಇದು ಆಸ್ತಿ. ಅವರು ಯಾಕೆ ಇಷ್ಟು ವರ್ಷದಲ್ಲಿ ನೋಟಿಸ್ ಬರೋದು ಸಡನ್ಲಿಯಾಗಿ ಈಗ ಬಂದು ನಮಗೆ ಈ ನೋಟಿಸ್ ಯಾಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಸಹ ಆ ವಾತಾವರಣ ಆಗಿದೆ, ಭಯದ ವಾತಾವರಣ ಆಗಿದೆ. ಯಾಕಂದರೆ ನಾವು ಅದನ್ನೇ ನಂಬಿಕೊಂಡು ಬಂದಂಥದ್ದು. ಈಗ ನಮ್ಮಲ್ಲಿ 100 ಎಕರೆ, 50 ಎಕರೆ, 80 ಎಕರೆ ಜಾಗಗಳಲ್ಲಿ ಇರುವಂಥ ಜಾಗ ಅಲ್ಲ. ನಮ್ಮಲ್ಲಿ ಒಬ್ಬರೊಬ್ಬರಿಗೆ 1.5 ಎಕರೆ, 1 ಎಕರೆ ಈ ರೀತಿ ಬಂದಂಥ ಜಾಗ. ನಾವು ಅದರಲ್ಲಿ ಕೃಷಿ ಮಾಡಿಕೊಂಡಿದ್ದದ್ದು. ನಾವು ದೊಡ್ಡ ಜಾಗ ಅಂತ ಇರಲಿಲ್ಲ. ಒಂದು ಸಂದರ್ಭದಲ್ಲಿ ಶ್ರೀಯುತ ರಮನಾಥ್ ರೈ ಅಂತ ಹೇಳುವ ಅವರ ಸಂದರ್ಭದಲ್ಲಿ ಅವರು ನೇರವಾಗಿ ಒಂದು ಸತಿ ಹೇಳಿದರು, ಸಣ್ಣ ಜಾಗ 3 ಎಕರೆಗಿಂತ ಕೆಳಗಿರುವಂಥ ಜಾಗ ಏನು ನಿಮ್ಮಲ್ಲಿದೆ ಅದರಲ್ಲಿ ನೀವು ಕೃಷಿ ಮಾಡ್ಬೋದು ಅಂತ. ಇದನ್ನು ಸಹ ನಾವು ನಂಬಿಕೊಂಡೇ ಬಂದಿದ್ದೇವೆ. ಮುಂದೆ ಸಹ ಅಲ್ಲಿ ನಾವು ಸೌತೆ ಕೃಷಿ, ಅದರ ನಂತರ ಗೇರು ಕೃಷಿ, ಅದರ ನಂತರ ಈಗಿನ ವಾತಾವರಣಕ್ಕೆ ಬಂದಂಥ ತೋಟದ ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅದರಿಂದಾಗಿ ನಮಗೆ ನೇರವಾಗಿ ಇವರು ಈ ರೀತಿ ಹೇಳುವಾಗ ನಾವು ಯಾವ ಉತ್ತರ ಅವರಿಗೆ ಸರ್ಕಾರಕ್ಕೆ ನಾವು ಹೇಳುವಂಥದ್ದು? ಯಾಕಂತ ಹೇಳಿದರೆ 85 ಇಸವಿಯಲ್ಲಿ ನಮಗೆ ರೆಕಾರ್ಡ್ ಆದಂಥ ಜಾಗಗಳಿದೆಲ್ಲ. ಈ ಹೆಚ್ಚಿನವರಿಗೆ ರೆಕಾರ್ಡ್ ಆಗಿದೆ, ಹೆಚ್ಚಿನವರಿಗೆ ಇಲ್ಲಿ ರೆಕಾರ್ಡ್ ಆಗಲಿಲ್ಲ. ಅದು ಕಾರಣಾಂತರದಿಂದ ಇರ್ಬೋದು. ಯಾಕಂದರೆ AC ಸಿಟ್ಟಿಂಗ್ ಆಗಿದೆ, MLA ಸಿಟ್ಟಿಂಗ್ ಆಗಿದೆ, ತಹಶೀಲ್ದಾರ ಸಿಟ್ಟಿಂಗ್ ಎಲ್ಲ ಆಗಿದೆ. ಕೆಲವರಿಗೆ ರೆಕಾರ್ಡ್ ಆಗಿದೆ, ಕೆಲವರಿಗೆ ಅದರ ನಂತರ ಆಗಲಿಲ್ಲ. ಆದರೆ ನಾವು ಅಷ್ಟು ಸಂದರ್ಭದಲ್ಲಿ ನಾವು ಕೃಷಿಯನ್ನು ಮಾಡಿಕೊಂಡು ಬಂದು ಈಗ ಸಡನ್ಲಿಯಾಗಿ ನಮಗೆ ನೋಟಿಸ್ ಬಿಟ್ಟಾಗ ನಾವು ವಿಚಲಿತ ಆಗಲೇಬೇಕಾಗ್ತದೆ. ಯಾಕಂತೇಳಿದರೆ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡುವಂಥದ್ದು ಇಷ್ಟೇ. ಯಾಕಂತೇಳಿದರೆ ನಾವು ಎಕರೆಗಟ್ಟಲೆ ಜಾಗ ಇಟ್ಕೊಂಡು ನಾವು ನಮ್ಮಲ್ಲಿ ಇದೆ 100 ಎಕರೆ ಜಾಗ ಅಂತಿದ್ದಾಗ ನೀವು ಅದನ್ನು ಒತ್ತುವರಿ ಮಾಡಿ, ನಮ್ಮಲ್ಲಿ ಇರುವಂಥದ್ದು 2 ಎಕರೆ 1.5 ಎಕರೆ ಜಾಗ ಇರುವಂಥದ್ದನ್ನು ನೀವು ಒತ್ತುವರಿ ಮಾಡಿದರೆ ನಾವು ಎಲ್ಲಿಗೆ ಹೋಗುವಂಥದ್ದು? ಈ ಪ್ರಶ್ನೆ ನಾವು ಸರ್ಕಾರಕ್ಕೆ ಹೇಳಲೇಬೇಕಾಗ್ತದೆ. ಇದರಿಂದಾಗಿ ನಾನು ತೀವ್ರವಾಗಿ ಖಂಡಿಸ್ತಿದ್ದೇನೆ. ಈ ವಿಚಾರಕ್ಕೆ ನಾನು ಎಲ್ಲ ನಮ್ಮ ಗ್ರಾಮಸ್ಥರು ಇದರ ವಿಚಾರಕ್ಕೆ ತೀವ್ರವಾಗಿ ಖಂಡನೆ ಇದೆ. ಅಮ್ಮ, ನೀವು ಎಷ್ಟು ವರ್ಷದಿಂದ ಜೀವನ ಮಾಡ್ತಾ ಇದ್ದೀರಾ? ಈಗ ಯಾಕೆ ಈ ಥರ ಪರಿಸ್ಥಿತಿ ನಿರ್ಮಾಣ ಆಯಿತು? ನಾನು ಬಂದು 30 ವರ್ಷ ಆಯಿತು. ನನ್ನ ಮಾವನ ಕಾಲದಿಂದ ಇದ್ದ ಜಾಗ ಇದು. ನಮಗೆ 1 ಎಕರೆ ಇರುವಂಥ ಜಾಗವನ್ನು ನಾವು ಬಿಟ್ಟುಕೊಡಲಿಕ್ಕೆ ರೆಡಿಲ್ಲ. ಏಕಾಏಕಿ ಫಾರೆಸ್ಟ್ನವರು ನೋಟಿಸ್ ಬಂದಿದ್ದಾರೆ, ಆತಂಕ ಮೂಡಿ ಬಂದಿದೆ. ಇದಕ್ಕೆ ನಮಗೆ ಪರಿಹಾರ ಕೊಡಲೇಬೇಕು. ನಮ್ಮ ಜಾಗವನ್ನು ನಾವು ಬಿಟ್ಟುಕೊಡಲಿಕ್ಕೆ ತಯಾರಿಲ್ಲ. ಕೃಷಿಯನ್ನೇ ನಂಬಿ ಅವಲಂಬಿತರಾಗಿ ಇರುವಂಥದ್ದು.
ನಮಗೆ 500 1,000 2,000 ಅಡಿಕೆ ಮರ ಏನು ಇಲ್ಲ. ನಮಗೆ ಇದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕಂತ ಕೇಳಿಕೊಳ್ತಿದ್ದೇನೆ. ಎಸ್, ಇದು ಈ ಭಾಗದ ಗ್ರಾಮದ ಜನರ ಒಂದು ನೋವಿನ ಮಾತು. ಅನೇಕ ವರ್ಷಗಳಿಂದ ನಾವಿಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಈಗ ಏಕಾಏಕಿ ಇದು ಅರಣ್ಯ ಇಲಾಖೆಯ ಭೂಮಿ ಅಂತ ಹೇಳಿದರೆ ನಮ್ಮ ಜಾಗವನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಈ ಭಾಗದ ಜನ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಸರ್ಕಾರ ಶೀಘ್ರವಾಗಿ ನಮಗೆ ಸ್ಪಂದನೆ ನೀಡಬೇಕು, ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ರೀತಿಯಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಮನಾಥ್ ಬೆಡಾಳ್ ಜೊತೆ ಆದಿತ್ಯ TV5 ಬೆಳ್ತಂಗಡಿ.